ಅಲ್ಲ, ಖಂಡಿತ ಇದೆ. ಹ್ಮ್ ಪೂರ್ಣವಾಗಿ ಅದರ ಹೊರೆಯನ್ನ ಜನಕ್ಕೆ ವರ್ಗಾಯಿಸದೇ ಇದ್ರು ಸ್ವಲ್ಪ ಮಟ್ಟಕ್ಕಾದ್ರೂ ಅದನ್ನ ವರ್ಗಾಯಿಸಲೇಬೇಕಾದಂತ ಅನಿವಾರ್ಯತೆ ಇದೆ. ಹ್ಮ್ ಯಾಕೆಂತಂದ್ರೆ ಇವತ್ತು ಪ್ರತಿ ದಿನ ಆಯಿಲ್ ಕಂಪನಿಗಳು ಹೆಚ್ಚು ಕಮ್ಮಿ 1066 ಕೋಟಿ ರೂಪಾಯಿಯನ್ನ ನಷ್ಟ ಅನುಭವಿಸ್ತಾ ಇದೆ. ಹ್ಮ್ ಹಿಂದೆ ಅವ್ರಿಗೆ ಲಾಭ ಬಂದಿತ್ತು ಈ ತರದ ವಿಚಾರಕ್ಕಿಂತ ಈಗ ಹೆಚ್ಚು ಕಮ್ಮಿ 77 ದಿನದಿಂದ ಇವರು ಇಷ್ಟು ನಷ್ಟವನ್ನ, ಇದಕ್ಕಿಂತ ಹೆಚ್ಚು ನಷ್ಟ ಅನುಭವಿಸ್ತಾ ಇದ್ರು. 10 ರೂಪಾಯಿ ಯಾವಾಗ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ರೆಡ್ಯೂಸ್ ಮಾಡ್ತು ಅವಾಗಿಂದ ಆನ್ ಅನ್ ಆವರೇಜ್ ನಿಮ್ಗೆ ಅರೌಂಡ್ 1066 ಕ್ರೋರ್ಸ್ ಅಂದ್ರೆ ಪ್ರತಿ ತಿಂಗಳು ಒಂದು 32,000 ಕೋಟಿಯಷ್ಟು ಅವ್ರಿಗೆ ಬರ್ತಾ ಇದೆ. ಹ್ಮ್ ಸೊ ಇದನ್ನ ಯಾರು ತುಂಬಿಕೊಡ್ಬೇಕು? ಕೇಂದ್ರ ಸರ್ಕಾರ ತುಂಬಿಕೊಡ್ಬೇಕು. ಹ್ಮ್ ಮತ್ತೆ ಏನಾಗ್ತಾ ಇದೆ, ಇಂಬ್ಯಾಲೆನ್ಸ್ ಜಾಸ್ತಿನೇ ಆಗ್ತಾ ಇದೆ. ರುಪಿಗೆ ಸ್ಲೈಡ್ ಆಗ್ತಾ ಇದೆ. ಯಾಕೆಂದ್ರೆ ಡಾಲರ್ಗೆ ಯಾವಾಗ್ಲೂ ಅನ್ಸರ್ಟನಿಟಿ ಟೈಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಡಾಲರ್ ಅಲ್ಲಿ ಹೆಚ್ಚು ವ್ಯಾಪಾರಕ್ಕೆ ಒತ್ತು ಕೊಡ್ತವೆ ಬೇರೆ ರಾಷ್ಟ್ರಗಳು. ಬೇರೆ ಬೇರೆ ಕರೆನ್ಸೀಸ್ ಅಲ್ಲಿ ಮಾಡ್ತಾ ಇದ್ದಾಗ್ಲೂ ಈ ಟೈಮಲ್ಲಿ ಜಾಸ್ತಿ ಆಗುತ್ತೆ. ನೀವು ಅದರ ಅಂಕಿಅಂಶ ಕೂಡ ತೆಗೆದು ನೋಡ್ಬೋದು. ಒಂದ್ ಕಡೆ ನಮ್ದು ಟ್ರೇಡ್ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಇದೆ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ. ಪ್ಲಾನ್ ಇದ್ದದ್ದು 1.4% ಕರೆಂಟ್ ಅಕೌಂಟ್ ಡೆಫಿಸಿಟ್ GDP ಇರ್ಬೋದು ಅಂತ ಈಗಾಗಲೇ ಎಸ್ಟಿಮೇಟ್ಸ್ ಹೇಳ್ತಾ ಇದೆ. ಹೀಗೆ ಮುಂದುವರೆದ್ರೆ 2.5% ಅಷ್ಟು ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗ್ಬಿಡ್ಬೋದು. ಇನ್ನು GDP ನಮ್ಮ ಫಿಸ್ಕಲ್ ಡೆಫಿಸಿಟ್ ಕೂಡ ಇನ್ನೂ ಜಾಸ್ತಿ ಆಗುತ್ತೆ. 4.3 ವಾಸ್ ದ ಟಾರ್ಗೆಟ್, ಇದು 4.6 4.7 ಆಗ್ಬಹುದು ಅಂತ. ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಇಂಪೋರ್ಟ್ಸ್ ಜಾಸ್ತಿ ಆಗ್ತಾ ಇದೆ. ಇಂಪೋರ್ಟ್ಸ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಇಂಪೋರ್ಟ್ಸ್ ಅಷ್ಟೇ ಇದೆ, ಇಂಪೋರ್ಟ್ಸ್ ಇನ ವ್ಯಾಲ್ಯೂ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಾವು ಕೊಂಡ್ಕೊಳ್ಳೋ ಬದಲು ಏನು $70 ಒಂದು ಬ್ಯಾರಲ್ಗೆ ಕೊಂಡ್ಕೊಳ್ತಾ ಇದ್ವಿ, ಇವತ್ತದು 106 107 113 ಹೋಗಿತ್ತು. ಈ ತರ ಹೆಚ್ಚಳ ಆಗ್ತಾ ಇರೋದ್ರಿಂದ ನಮ್ಗೇನಾಗ್ತದೆ, ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಅಷ್ಟೇ ಇದೆ. ಅದರಲ್ಲಿ ತುಂಬಾ ಲಾಸ್ಟ್ ಇಯರ್ ಹೋಲ್ಸಿದ್ರೆ ಒಂಚೂರು ಜಾಸ್ತಿನೂ ಆಗಿದೆ. ಹಂಗೆ ನೋಡಿದ್ರೆ ಎಕ್ಸ್ಪೋರ್ಟ್ಸ್ 441.18 ಬಿಲಿಯನ್ ಆಗಿದೆ. ಇನ್ನ ಇಂಪೋರ್ಟ್ಸ್ $775.46 ಬಿಲಿಯನ್ ಇದೆ. ಸೊ ಗ್ಯಾಪ್ ಏನಿದೆ, 333 ಬಿಲಿಯನ್ ಅಷ್ಟು ಡೆಫಿಸಿಟ್ ಇದೆ. ನಿಮ್ಗೆ ಅದನ್ನ ರೂಪಾಯಲ್ಲಿ ಕನ್ವರ್ಟ್ ಮಾಡಿದ್ರೆ ಇವತ್ತಿನ ರೂಪಾಯಿಗೆ ಹೆಚ್ಚು ಕಮ್ಮಿ 32 ಟ್ರಿಲಿಯನ್ ರೂಪಾಯಿ ಆಗುತ್ತೆ. ಸೊ 32 ಟ್ರಿಲಿಯನ್ ರೂಪಾಯಿ ಅಷ್ಟು ಹಣ ಅಗಾಧವಾದ ಗ್ಯಾಪ್ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗುತ್ತೆ. ನಮ್ಗೆ ಎಷ್ಟು ನಾವು ಬೇರೆ ದೇಶಗಳಿಗೆ ಕೊಡ್ಬೇಕಾಗತ್ತೆ ಅನ್ನೋದನ್ನ ಕಲ್ಪಿಸ್ಕೊಳ್ಳಿ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕು, ಒಂದಷ್ಟು ಮಿತವ್ಯಯಗಳನ್ನ ಪಾಲಿಸಿ ಅನ್ನುವಂಥದ್ದು ಹೇಳಿದ್ರು. ಅವ್ರು ಹೇಳಿದ್ದೆಲ್ಲವನ್ನೂ ಪೂರ್ಣವಾಗಿ ಯಾರು 100% ಜನ ಅದನ್ನ ಫಾಲೋ ಮಾಡಕ್ ಆಗಲ್ಲ. ಎಷ್ಟೋ ಸರಿ ನೀವು ಇವತ್ತು 30% ಫಾಲೋ ಮಾಡಿದ್ರೆ 50% ಮ್ಯಾಕ್ಸಿಮಮ್ ನನ್ನ ಪ್ರಕಾರ ಒಂದು 50% ಆದ್ರೆ ಅದು ತುಂಬಾ ಎಕ್ಸ್ಟ್ರೀಮೇ ಅನ್ಕೊಳ್ತೀನಿ. 30% 50% ಫಾಲೋ ಮಾಡಿದ್ರೇನು ನಮ್ಗೆ ಸಾಕಷ್ಟು ಸೇವ್ ಆಗತ್ತೆ ಅನ್ನುವಂಥದ್ದು ಇದ್ರೆ ಹಿಂದೆ. ಈಗ ನಾನು ನೋಡಿ, ಇವಾಗ ಅವ್ರಿಗೆ ಮಿನಿಮಮ್ ಲಾಸ್ ಆದ್ರೆ 10 to 15 rupees ವರೆಗೂ ನಮ್ಮ ಎಸ್ಟಿಮೇಟ್ ಪ್ರಕಾರ ಹೆಚ್ಚಳ ಮಾಡ್ಬೇಕಾಗತ್ತೆ. ಆದ್ರೆ ಅದನ್ನ ಪಾರ್ಷಿಯಲ್ ಆಗಿ ವರ್ಗಾವಣೆ ಮಾಡಬಹುದು ಅಂತ ನಾನು ಒಂದ್ ವಿಚಾರ ಇದೆ. ಏನಂತಂದ್ರೆ ಕಡಿಮೆ ಆದಾಗ ವರ್ಗಾವಣೆ ಮಾಡಿಲ್ದೇ ಇರೋದು ಸತ್ಯ ಇದೆ. ಆದ್ರೆ ಇವಾಗ ಏನಾಗಿದೆ ಅನ್ನೋದನ್ನ ಗಮನಿಸಬೇಕು. ಈಗ ಇದು ಒಂದರದ ಬೆಲೆ ಮಾತ್ರ ಹೆಚ್ಚಾಗಿಲ್ಲ, ನಿಮ್ಗೆ ಫರ್ಟಿಲೈಸರ್ ಬೆಲೆ ಹೆಚ್ಚಾಗಿದೆ, ಸ್ಟೀಲ್ ಏನೇನ್ ಇಂಪೋರ್ಟ್ ಮಾಡ್ಕೊಳ್ತಿದೀವೋ ಎಲ್ಲದರ ಬೆಲೆ ಹೆಚ್ಚಾಗಿದೆ. ಅವಾಗ ಕಡಿಮೆ ಆಗಿದ್ದು ಒಂದೇ ಒಂದು, ಈಗ ಹೆಚ್ಚಾಗಿರೋದು ಬಹುತೇಕ ಕಮಾಡಿಟೀಸ್ ಎಲ್ಲವೂ ಹೆಚ್ಚಳ ಆಗಿದೆ. ಅದು ಒಂದು ರೀಸನ್ ಅಂತ ನಾನು ಹೇಳ್ತೀನಿ. ಅವಾಗ ಏನಂದ್ರೆ ನಮ್ಗೆ ಡಿಫೆನ್ಸ್ ಮೇಲೆ ಹೆಚ್ಚು ಹಣವನ್ನ ಮತ್ತೆ ಕೆಪೆಕ್ಸ್ ಮೇಲೆ ಹೆಚ್ಚು ಹಣವನ್ನ ವಿನಿಯೋಗ ಮಾಡಿದ್ದನ್ನು ಗಮನಿಸಬಹುದು. ಮತ್ತೆ ಕೇಂದ್ರ ಸರ್ಕಾರ ಒಂದನ್ನು ಸ್ಪಷ್ಟಪಡಿಸಿದೆ, ನಾನು ಅದನ್ನ ಗಮನಿಸ್ತಾ ಇದ್ದೆ. ಅವ್ರು ಹೇಳ್ತಿದ್ದಾರೆ, ನೀವು ಖರ್ಚು ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ, ಖರ್ಚನ್ನ ಜಾಗರೂಕತೆಯಿಂದ ಅಥವಾ ಬುದ್ಧಿವಂತಿಕೆಯಿಂದ ಮಾಡಿ ಅನ್ನುವಂಥದ್ದನ್ನ ಮಾತ್ರ ಹೇಳ್ತಾರೆ. ಖರ್ಚು ಕಡಿಮೆ ಮಾಡಿ ಅಂತ ಹೇಳ್ತಿಲ್ಲ. ಖರ್ಚು ಎಲ್ಲಿ ಮಾಡಬೇಕು ಅದನ್ನ ನೋಡ್ಕೊಂಡು ಬುದ್ಧಿವಂತಿಕೆಯಿಂದ ಮಾಡಿ. ಎಲ್ಲಿ ಡಾಲರ್ ನಮ್ದು ಹರಿವು ಹೋಗುತ್ತೆ, ನಮ್ಮ ದೇಶದಿಂದ ಡಾಲರ್ಗೆ ಬೇಡಿಕೆ ಬರುತ್ತೆ, ಅದನ್ನ ಕಡಿಮೆ ಮಾಡಿ. ರೂಪಾಯಿಯಲ್ಲಿ ಏನೇನು ನಮ್ಮ ದೇಶದಲ್ಲೇ ತಯಾರಿಸಿರುವ ವಸ್ತುಗಳ ಬೆಲೆ ನೀವು ಹೆಚ್ಚು ಖರ್ಚು ಮಾಡಿದ್ರೆ ಏನು ಅಭ್ಯಂತರ ಆಗೋದಿಲ್ಲ, ಆ ದೇಶಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಈಗ ಮದುವೆನ ಹೋಗಿ ಫಾರಿನ್ ಇದ್ರಲ್ಲಿ ಕಂಟ್ರೀಸ್ ಡೆಸ್ಟಿನೇಷನ್ಸ್ ಅಲ್ಲಿ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮದುವೆ ಅಲ್ಲೆಲ್ಲ ಮಾಡುವಂತ ಸಂದರ್ಭ ಅಲ್ಲ, ಈ ದೇಶದಲ್ಲೇ ಮಾಡಿ ಅನ್ನುವಂಥದ್ದನ್ನ ಒಂದು ಅರ್ಥ ಮಾಡ್ಕೋಬಹುದು. ಇನ್ನ ನೀವು ಯೋಚನೆ ಮಾಡೋದೇನು, ನಮ್ಮ ದೇಶದ ವಸ್ತುಗಳನ್ನ ಈಗ ಹೆಚ್ಚು ಕೊಂಡ್ಕೊಂಡ್ರೆ ಈಗ ಸದ್ಯಕ್ಕೆ ನಮ್ಗೆ ಆಮದಿನ ಮೇಲೆ, ಅಂದ್ರೆ ನಾವು ಇವಾಗ ಯಾವುದೇ ವಸ್ತುಗಳನ್ನ ಆಮದು ಮಾಡ್ಕೊಂಡ್ರು ತಗೊಂಡಾಗ ಡಾಲರ್ ಹರಿವು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕ್ರೈಸಿಸ್ ಟೈಮ್ ಅಲ್ಲಿ ನೀವು ಡಾಲರ್ ಪೇಮೆಂಟ್ಸೇ ಜಾಸ್ತಿ ಆಗ್ತಾ ಇದ್ರೆ ರೂಪಾಯಿ ನಮ್ಮ ಇದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ರೂಪಾಯಿ ಕಡಿಮೆ ಮಾಡಿ, ರೂಪಾಯಿಯಲ್ಲಿ ಏನೇನು ನಮ್ಮ ದೇಶದಲ್ಲೇ ತಯಾರಿಸಿರುವ ವಸ್ತುಗಳ ಬೆಲೆ ನೀವು ಹೆಚ್ಚು ಖರ್ಚು ಮಾಡಿದ್ರೆ ಏನು ಅಭ್ಯಂತರ ಆಗೋದಿಲ್ಲ, ಆ ದೇಶಕ್ಕೆ ಒಳ್ಳೇದಾಗತ್ತೆ ಅನ್ನುವಂಥದ್ದು. ಈಗ ಮದುವೆನ ಹೋಗಿ ಫಾರಿನ್ ಇದ್ರಲ್ಲಿ ಕಂಟ್ರೀಸ್ ಡೆಸ್ಟಿನೇಷನ್ಸ್ ಅಲ್ಲಿ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮದುವೆ ಅಲ್ಲೆಲ್ಲ ಮಾಡುವಂತ ಸಂದರ್ಭ ಅಲ್ಲ, ಈ ದೇಶದಲ್ಲೇ ಮಾಡಿ ಅನ್ನುವಂಥದ್ದನ್ನ ಒಂದು ಅರ್ಥ ಮಾಡ್ಕೋಬಹುದು. ಇನ್ನ ನೀವು ಯೋಚನೆ ಮಾಡೋದೇನು, ನಮ್ಮ ದೇಶದ ವಸ್ತುಗಳನ್ನ ಈಗ ಹೆಚ್ಚು ಕೊಂಡ್ಕೊಂಡ್ರೆ ಈಗ ಸದ್ಯಕ್ಕೆ ನಮ್ಗೆ ಆಮದಿನ ಮೇಲೆ, ಅಂದ್ರೆ ನಾವು ಇವಾಗ
ಯಾವುದೇ ವಸ್ತುಗಳನ್ನ ಆಮದು ಮಾಡ್ಕೊಂಡ್ರು ತಗೊಂಡಾಗ ಡಾಲರ್ ಹರಿವು ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕ್ರೈಸಿಸ್ ಟೈಮ್ ಅಲ್ಲಿ ನೀವು ಡಾಲರ್ ಪೇಮೆಂಟ್ಸೇ ಜಾಸ್ತಿ ಆಗ್ತಾ ಇದ್ರೆ ರೂಪಾಯಿ ನಮ್ಮ ಇದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ರೂಪಾಯಿ ಡಿಮ್ಯಾಂಡ್ ಇರಲ್ಲ, ಯಾಕಂದ್ರೆ ಮತ್ತೆ ಕುಸಿತಾ ಇದೆ, ಇನ್ನಷ್ಟು ಕುಸಿಯುತ್ತೆ ಅಂತ. ನಾನು ಅವಾಗ್ಲೇ ಒಂದ್ ಮಾತು ಹೇಳ್ತಾ ಇದ್ದೆ, ಈವನ್ ನಮ್ಗೆ 15% ಜನ, ಈಗ ನಾವು 4 ಕಮಾಡಿಟೀಸ್ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡಿದೆ. ಯಾಕಂದ್ರೆ ಈ 4 ಕಮಾಡಿಟೀಸ್, ಈ ಒಂದು ಆಯಿಲ್, ಒಂದು ಇಡಿಬಲ್ ಆಯಿಲ್ ಅಂದ್ರೆ ನಾವು ಅಡಿಗೆ ಮನೆಯಲ್ಲಿ ಉಪಯೋಗಿಸುವಂತ ಎಣ್ಣೆ, ಒಂದು ಆಯಿಲ್ ನಮ್ ಗಾಡಿಗೆ ಹಾಕೊಳ್ಳುವಂಥದ್ದು, ಫರ್ಟಿಲೈಸರ್ಸ್, ಆಮೇಲೆ ಬಂಗಾರ. ಈ 4ನ್ನ ನಾವು ಒಂದಷ್ಟು ಮಟ್ಟಿಗೆ ಕಡಿಮೆ ಮಾಡಿದ್ರೆ 40% ನಮ್ಗೆ ಅಂದ್ರೆ ಈಗ ಬಳಕೆಯಲ್ಲಿ ಕಡಿಮೆ ಮಾಡಿ ಅನ್ನೋದು ಎರಡನೇ ಕನ್ಸರ್ನ್ ವಿಚಾರ. ಮೊದಲನೇದು ಬೆಲೆ ಏರಿಕೆ ಆಗೇ ಬಿಡುತ್ತಾ ಪೆಟ್ರೋಲ್ ಡೀಸೆಲ್ ನದ್ದು ಅಂತ ಹೇಳಿ ನೀವು 10-15 ರೂಪಾಯಿ ಅಂದ್ರೆ ಇನ್ನೂ ಆತಂಕ ಜನರಿಗೆ. ನೇರವಾಗಿ ಎಲ್ಲಪ್ಪ ಅಷ್ಟೊಂದು ಬರ್ಸೋದು ಅಂತ ಹೇಳಿ ಒಟ್ಟಲ್ಲಿ ಅಷ್ಟು ಮ್ಯಾಕ್ಸಿಮಮ್ ಹೆಚ್ಚಳ ಮಾಡಬೇಕಾಗುತ್ತೆ. ಸರಿ, ಅದನ್ನ ಒಂದು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಮಾಡಿ ಕೊಡಬಹುದು. ಇನ್ನು ಲಾಂಗರ್ ಟರ್ಮ್ ಕೇಶವ್ ಸರ್, ಲಾಂಗ್ ಟರ್ಮ್ ಅಲ್ಲಿ ಸಾಧ್ಯ ಇದೆ, ಸದ್ಯದ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಈಗ ಡೆವಲಪ್ಮೆಂಟಲ್ ನೀಡ್ಸ್ ಗೆ ಸ್ಟೇಟ್ ಹತ್ರ ಬೇರೆ ಜಾಸ್ತಿ ಆದಂತ ಸೋರ್ಸಸ್ ಇಲ್ಲ. ಈವನ್ ಸೆಂಟ್ರಲ್ ಗವರ್ಮೆಂಟ್ ಗೆ ಈಗ ಮ್ಯಾಕ್ಸಿಮಮ್ GST ಮೊನ್ನೆ ರಿಫಾರ್ಮ್ಸ್ ಆದ್ಮೇಲೆ 40% ಮಾತ್ರನೇ ಅವರು ಟ್ಯಾಕ್ಸ್ ಅನ್ನ ಹಾಕಿದ್ದಾರೆ, ಅದು ಲಕ್ಸುರಿ ಗೂಡ್ಸ್ ಗೆ. ನೀವು ಪೆಟ್ರೋಲ್ ಡೀಸೆಲ್ ನ ಲಕ್ಸುರಿ ಅಂತ ಎಲ್ಲ ಸರಿ ಟರ್ನ್ ಮಾಡಕ್ ಆಗಲ್ಲ, ಇಲ್ಲ ಸಿನ್ ಗೂಡ್ಸ್ ಹಾಕಿದ್ದಾರೆ. ಇವೆರಡು ಗೂಡ್ಸ್ ಅಲ್ಲಿ ನಮ್ಗೆ ಇದು ಬರಲ್ಲ, ಪೆಟ್ರೋಲ್ ಡೀಸೆಲ್ ಬರಲ್ಲ. ಹಂಗಂದ್ರೆ 18% ಕೊಡ್ಬೇಕು, 18% ಕೊಟ್ರೆ ಸಾಕಷ್ಟು ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಮೊನ್ನೆ ಕೇಂದ್ರ ಸರ್ಕಾರ ಇವ್ರಿಗೆ ಆಯಿಲ್ ಕಂಪನೀಸ್ಗೆ ಸ್ವಲ್ಪ ಎಕ್ಸೈಸ್ ಡ್ಯೂಟೀಸ್ ನ ಕಡಿಮೆ ಮಾಡ್ಬೇಕು ಅನ್ನುವಾಗ ಪೆಟ್ರೋಲ್ ನ ಆಲ್ಮೋಸ್ಟ್ 3 ರೂಪಾಯಿ ಮಾತ್ರ ಅವ್ರು ಕಲೆಕ್ಟ್ ಮಾಡ್ತಾ ಇದಾರೆ. ಎಕ್ಸೈಸ್ ಡ್ಯೂಟಿ 13 ರೂಪಾಯಿ ಮಾಡ್ತಾ ಇದ್ರು, 10 ರೂಪಾಯಿ ರಿಲ್ಯಾಕ್ಸ್ ಮಾಡಿ ಅವ್ರಿಗೆ ಕೇವಲ 3 ರೂಪಾಯಿ ಮಾಡ್ತಾ ಇದಾರೆ. ಡೀಸೆಲ್ ನ ಈಗ ಆಲ್ಮೋಸ್ಟ್ ಏನು ಕಲೆಕ್ಟ್ ಮಾಡ್ತಾ ಇಲ್ಲ, ಡೀಸೆಲ್ ಇಂದ ಎಕ್ಸೈಸ್ ಡ್ಯೂಟಿನ. ಅದನ್ನು ವೀಕ್ಷಕರ ಗಮನಕ್ಕೆ. ಆಮೇಲೆ ಇಲ್ಲಿ ಏನು ಮುಖ್ಯವಾಗಿ ಅಂತಂದ್ರೆ GST ಗೆ ಮಾಡ್ಲಿಕ್ಕೆ ಆಗಲ್ಲ, ಆದ್ರೆ ಜನ ಒಂದು ಪಾರ್ಟಿಸಿಪೇಷನ್ ಮಾಡಿ ಒಂದಷ್ಟು 30% 50% ಅಷ್ಟು ಕಡಿಮೆ ಆದ್ರೇನು ಓವರ್ ಆಲ್ ಆರ್ಥಿಕ ಸ್ಥಿತಿ ಚೆನ್ನಾಗತ್ತೆ ಅಂತ. ಇದು ದೂರದೃಷ್ಟಿಯ ಕ್ರಮ. ಇವಾಗಿಂದನೇ ನಾವು ಪ್ಲಾನ್ ಮಾಡ್ಕೊಂಡು ಹೋದ್ರೆ ಮುಂದಕ್ಕೆ ಇದು ಸರಿ ಹೋಗುತ್ತೆ ಅನ್ನುವಂಥದ್ದು ಅಷ್ಟೇ, ಇನ್ನೇನಿಲ್ಲ. ಯಾವಾಗ್ಲೂ ಕ್ರೈಸಿಸ್ ನ ಆಪರ್ಚುನಿಟಿ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಹಿಂದೆನೂ ಭಾರತ ಯಾವಾಗ ಸಂಕಷ್ಟದಲ್ಲಿ ಇದೆಯೋ ಅದನ್ನ ಅವಕಾಶವಾಗಿಯೇ ಬಳಸ್ಕೊಂಡಿದೆ, ಇದನ್ನು ಅದೇ ರೀತಿ ಅವಕಾಶವಾಗಿ ಬಳಸ್ಕೊಳ್ಳುವಂತ ಒಂದು ಯೋಚನೆ ಇದು ಅನ್ನುವಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ. ಈಗ ನೋಡಿ, ನೀವು ಒಂದು 15 $25 ಬಿಲಿಯನ್ ನಮ್ಗೆ ಸೇವ್ ಆದ್ರೆ ಆಯಿಲ್ ಇಂದ, ಈಗ ನಾವು 71 ಇದು ನಾವು ಆಯಿಲ್ ಇಂದಾನೆ ನಾವು $134.7 ಬಿಲಿಯನ್ ಅಷ್ಟು ಆಯಿಲ್ಗೆ ನಾವು ಪ್ರತಿ ವರ್ಷ ಪೇ ಮಾಡ್ತೀವಿ. ಇಡಿಬಲ್ ಆಯಿಲ್ ಅದೊಂದು ದುರಾದೃಷ್ಟ ಏನು ಅಂತಂದ್ರೆ, ಭಾರತ ಕೃಷಿ ಆಧಾರಿತ ರಾಷ್ಟ್ರ ಆಗಿದ್ದು ನಾವು ಈಗಲೂ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ಆಯಿಲ್ ನ. ಅದು ಅಡಿಗೆಯಲ್ಲಿ ಎಣ್ಣೆ ಏನಿದೆ, ಅಡಿಗೆ ಎಣ್ಣೆ ಏನಿದೆಯಲ್ಲ, ಸನ್ಫ್ಲವರ್, ಇದು ಸೋಯಾಬೀನ್, ಇವೆಲ್ಲ ಇದೆಯಲ್ಲ, ಇವನ್ನ ಈಗಲೂ ನಾವು ಇಂಪೋರ್ಟ್ ಮಾಡೋದೇ ಜಾಸ್ತಿ ಇರುವಂತದನ್ನ ನನ್ಗೆ ಈಗಲೂ ಡೈಜೆಸ್ಟ್ ಮಾಡಕ್ ಆಗ್ತಿಲ್ಲ. ಅದನ್ನ ಅಟ್ಲೀಸ್ಟ್ ಈ ಸಂದರ್ಭದಲ್ಲಾದ್ರೂ ಅದಕ್ಕೆ ಎಚ್ಚೆತ್ಕೊಂಡೋದು. ಯಾಕಂದ್ರೆ ಈಗಲೂ ನಾವು 63% ಅಷ್ಟು ನಾವು ಹೊರದೇಶದಿಂದ ಇದೀವಿ. ಈಗ ಅದಕ್ಕೆ ಒಂದ್ ಸ್ವಲ್ಪ ಕಡಿಮೆ ಮಾಡೋದು ಒಂದ್ ವಿಧಾನ ಆದ್ರೆ, ಇನ್ನೊಂದು ವಿಧಾನ ನಮ್ಮಲ್ಲಿ ಈಗ ಲಾಸ್ಟ್ ಬಜೆಟ್ ಅಲ್ಲೇ ಅನೌನ್ಸ್ ಮಾಡಿದ್ದಾರೆ, ಅದನ್ನ ಹೆಚ್ಚಳ ಮಾಡ್ಲಿಕ್ಕೆ ಒಂದಷ್ಟು ಬಜೆಟ್ ಅನ್ನು ಕೊಟ್ಟು ಇನ್ಸೆಂಟಿವ್ಸ್ ಕೊಟ್ಟಿದ್ದಾರೆ. ಸೊ ಅವುಗಳನ್ನೆಲ್ಲವನ್ನು ಕಾರ್ಯರೂಪಕ್ಕೆ ತರಬೇಕು. ಇನ್ನು ಫರ್ಟಿಲೈಸರ್ಸ್ ನಮ್ಮಲ್ಲಿ ಕಂಪೋಸ್ಟ್ ಗೆ ಅವಕಾಶ ಇದೆ, ಅವುಗಳನ್ನ ಬಳಸ್ಕೊಳ್ಬೇಕು. ಆರ್ಗ್ಯಾನಿಕ್ ಕಡೆಗೆ ತಿರುಗುವಂತ, ಅದು ಆರ್ಗ್ಯಾನಿಕ್ ಪೂರ್ತಿಯಾಗಿ ಮಾಡಕ್ಕಾಗಲ್ಲ. ಈಗ ಅಂದ ತಕ್ಷಣ ಶ್ರೀಲಂಕಾದ ಎಕ್ಸಾಂಪಲ್ ತಂತಾರೆ, ಶ್ರೀಲಂಕಾ ಹಾಳಾಯ್ತು ಅಂತ. ಶ್ರೀಲಂಕಾ ಏನ್ ಮಾಡ್ತೀವಿ, ಯಾವುದೇ ಪೂರ್ವ ತಯಾರಿ ಇಲ್ಲದೆ ಪೂರ್ಣವಾಗಿ 100% ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೋಗ್ತೀವಿ. ಇಲ್ಲಿ ನಾವು ಆ ಪ್ರಯತ್ನವನ್ನ ಖಂಡಿತ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಅದು ಹೇಳ್ತಾ ಇರೋದು ಏನು ಅಂತಂದ್ರೆ 50% ಟಾರ್ಗೆಟ್ ಇಟ್ಕೊಳ್ಳೋಣ, ಲೆಟ್ ಅಸ್ ಮೂವ್ ಟುವರ್ಡ್ಸ್ 50% ಅಷ್ಟೇ. ಆದ್ರೆ ಅದನ್ನು ಹಂತವಾಗಿ ಮಾಡಬಹುದು ಅಂತ. ಇನ್ನು ಗೋಲ್ಡ್ ಮೇಲೆ ನಾವು ಅದು ಫರ್ಟಿಲೈಸರ್ ಮೇಲೆ ನಾವು $14.5 ಬಿಲಿಯನ್ ಪ್ರತಿ ವರ್ಷ ಪೇ ಮಾಡ್ತಾ ಇದೀವಿ. ಗೋಲ್ಡ್ ಗೆ $71.98 ಬಿಲಿಯನ್ ಖರ್ಚು ಮಾಡ್ತಾ ಇದೀವಿ ಪ್ರತಿ ವರ್ಷ. 4 ಮೇಲೆ ನೀವು ಒಂದ್ ವೇಳೆ ಒಂದು 15% ನಾವು ಕಡಿಮೆ ಮಾಡಿದ್ರೆ, 15% ಜನ ಇದನ್ನ ಆಯ್ತಪ್ಪ ನಾವು ಕಡಿಮೆ ಮಾಡ್ತೀವಿ ಅಂತ ಹೊರಟ್ರೆ, ಆಗ ಹೆಚ್ಚು ಕಮ್ಮಿ $36.72 ಅಷ್ಟು ನಾವು ಉಳಿತಾಯ ಮಾಡ್ಬೋದು. ಒಂದ್ ವೇಳೆ 30% ಏನಾದ್ರೂ ಉಳಿಸಿದ್ರೆ $73 ಬಿಲಿಯನ್ ಅಷ್ಟು ಉಳಿತಾಯ ಮಾಡ್ಬೋದು. 50% ಜನ ಇದಕ್ಕೆ ಒಪ್ಪಿ ಇಲ್ಲ, ಇದಕ್ಕೆ ನಾವು ಬೆಂಬಲ ಸೂಚಿಸ್ತೀವಿ ಅಂದ್ರೆ $120 ಬಿಲಿಯನ್ ಆಗತ್ತೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಇನ್ನಷ್ಟು ರಿಫಾರ್ಮ್ಸ್ ಅನ್ನ ಕೂಡ ಮಾಡಬೇಕು. ಈ ತರ ಮಾಡುವಾಗ ಯುದ್ಧದ ಪರಿಸ್ಥಿತಿ ಸೂಕ್ತ ಕಾಲ ಈ ರೀತಿಯ ರಿಫಾರ್ಮ್ಸ್ ತರಲಿಕ್ಕೆ ಅನ್ನೋ ನಿಮ್ಮ ಅಭಿಪ್ರಾಯ.